ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ. ನನ್ನ ಹೆಸರು ಸ್ವಪ್ನ. ನಾನು ಇವತ್ತು ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸೊ ನನ್ನ ಮಗಳಿಗಂತೂ ತುಂಬ ಇಷ್ಟ. ನಾನು ಹಾಗಾಗಿ ಏನೇನೋ ಹೊಸ ಅದು ಇನ್ವೆನ್ಷನ್ ಮಾಡ್ತಾ ಇರ್ತೀನಿ. ಬನ್ನಿ ನೋಡೋಣ ಏನೇನು ಬೇಕು ಇಂಗ್ರೀಡಿಯೆಂಟು. ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಇದಕ್ಕೆ ಕ್ಯಾಶ್ಯೂಸು. ಓಕೆ, ಇದು ಗೋಡಂಬಿ ಇದೆ ಅಲ್ಲ, ನಾನು ರಾತ್ರಿನೇ ನೆನೆ ಇಟ್ಬಿಟ್ಟಿದ್ದೀನಿ. ಸೊ ನೆಂದಿರುವಂತಹ ಗೋಡಂಬಿ. ಐಸ್ ಕ್ರೀಮ್ ಮಾಡಬೇಕಾದ್ರೆ ನಾವು ಒಂದೆರಡು ಗಮನದಲ್ಲಿ ಇಟ್ಕೋಬೇಕು. ಮೇನ್ ಕಾನ್ಸೆಪ್ಟ್ ಏನಿರುತ್ತೆ ಐಸ್ ಕ್ರೀಮ್ದು, ಒಂದು ಬೇಸ್ ಇರುತ್ತೆ. ಸೊ ಇದು ಬೇಸ್ ಅಂತ ಅನ್ಕೋಬೋದು. ಇದೇ ಐಸ್ ಕ್ರೀಮ್ನ ಟೆಕ್ಸ್ಚರು ಎಲ್ಲ ಫೀಲಿಂಗು ಕೊಡೋದು. ಹಾಗಾಗಿ ಕ್ಯಾಶ್ಯೂನ ತೊಗೊಂಡಿದ್ದೀವಿ. ನೀವು ಕ್ಯಾಶ್ಯೂ ಬದಲಿ ಕೊಕೊನೆಟ್ ಮಲಾಯಿನೂ ತೊಗೋಬೋದು. ಇವಾಗ ನಾವು ಅದಕ್ಕೆ ವೆಜಿಟೇಬಲಿಂದ ಮಾಡ್ತಾ ಇರೋದು. ಇದು ವೆಜಿಟೇಬಲ್ ಐಸ್ ಕ್ರೀಮ್ ಅಲ್ವಾ. ಸೊ ನಾನು ತೊಗೊಂಡಿರೋದು ಬೀಟ್ರೂಟ್ ಬೇಡ, ನಿಮಗೆ ಈ ಕಲರು ಟೇಸ್ಟು ಇಷ್ಟ ಆಗಲ್ಲ ಅಂತಂದ್ರು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬಟ್ ಇಷ್ಟ ಆಗಲ್ಲ ಅಂತಂದ್ರು ಕ್ಯಾರೆಟು ತೊಗೋಬೋದು. ನಾನು ಇವತ್ತು ಎರಡೂ ತೋರಿಸ್ತಾ ಇದ್ದೀನಿ. ಕ್ಯಾರೆಟು ಬೀಟ್ರೂಟು ತೊಗೊಳ್ಳಿ, ಯಾವುದಾದ್ರೂ ಒಂದು. ಸೊ ನಾನು ಜಾಗ್ರಿ ತೊಗೊಂಡಿದ್ದೀನಿ. ಇಲ್ಲಿ ಬೆಲ್ಲ, ಒರಿಜಿನಲ್ ಒಳ್ಳೆ ಕ್ವಾಲಿಟಿದು ಬೆಲ್ಲ ತೊಗೊಳ್ಳಿ. ಆರ್ಗ್ಯಾನಿಕ್ ಇದ್ರೆ ತೊಗೊಳ್ಳಿ, ಬೆಸ್ಟು. ನಿಮಗೆ ಇದರಿಂದ ಇನ್ನೂ ಹೆಲ್ದಿ ಆಪ್ಷನ್ ಬೇಕು ಅಂದರೆ ನೀವು ಡೇಟ್ಸ್ ಕೂಡ ಯೂಸ್ ಮಾಡಬಹುದು. ಸೊ ಇದು ವೆನಿಲಾ ಬೀನ್ ಪೌಡರ್ ತೊಗೊಂಡಿದ್ದೀನಿ ನಾನು, ಆರ್ಗ್ಯಾನಿಕ್ದು. ಓನ್ಲಿ ಬೇಕಾಗಿರೋದು ನಮ್ಮ ಐಸ್ ಕ್ರೀಮ್ಗೆ ಇದು 4 ಅಷ್ಟೇ ಬೇಕಾಗಿರೋದು. ಸೊ ನಾವಿಲ್ಲಿ 2 ಥರದ್ದು ತೋರಿಸ್ತಾ ಇರೋದ್ರಿಂದ 2 ವೆಜಿಟೇಬಲ್ ನಾನು ತೊಗೊಂಡಿದ್ದೀನಿ. ಸೊ ಮೊದಲಿಗೆ ನಾವು ಏನು ಮಾಡೋಣ, ಬೆಲ್ಲನ ಪಾಕ ಮಾಡ್ಕೋಬೇಕು. ಸೊ ನಾವು ಬೆಲ್ಲನ ಹಾಗೆ ಹಾಕಿದ್ರೆ ಐಸ್ ಕ್ರೀಮಲ್ಲಿ ಅದ್ರದ್ದು ಒಂದು ಟೇಸ್ಟ್ ಬೇರೆ ಬರುತ್ತೆ. ಸೊ ಮೊದಲಿಗೆ ನಾವು ಪಾಕ ಇಟ್ಬಿಡೋಣ. ಸೊ ನಾವು ಇಲ್ಲಿ ಬೆಲ್ಲನ ಎಲ್ಲವನ್ನ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ನಾನು ಹಾಗೆ ತೊಗೊಂಡಿದ್ದೀನಿ. ನೀವು ಮೆಜರ್ಮೆಂಟ್ ಅಂತ ನೋಡಬೇಡಿ, ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಂಡೆ. ನಾನು ಜಾಸ್ತಿನೇ ಮಾಡ್ತಾ ಇದ್ದೀನಿ, ಉಳಿದ್ರೂ ಪರವಾಗಿಲ್ಲ ಅಂತ. ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡೋಣ. ಒಬ್ರೊಬ್ರಿಗೆ ಸ್ವೀಟ್ ಕಡಿಮೆ ಇದ್ರೆ ಸಾಕಾಗುತ್ತೆ. ನನಗೆ ಸ್ವೀಟ್ ಕಡಿಮೆ ಇದ್ರೆ ಸಾಕು, ನನ್ನ ಮಗಳಿಗೆ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಮಾಡಿಡ್ಕೊಂಡಿರ್ತೀನಿ. ಸ್ವೀಟ್ ಕಡಿಮೆ ಅನಿಸಿದ್ರೆ ಮತ್ತೆ ಸಿರಪ್ ಹಾಕಿ ಜಸ್ಟ್ ಒಂದು ಗ್ರೈಂಡ್ ಮಾಡಿದರೆ ಸಾಕು, ಅದಕ್ಕಾಗಿ. ಸೊ ಇದು ನಾನು ಹಿಂಗೆ ಕೈಯಾಡ್ತಾ ಇದ್ದೀವಿ ಒಂದು ಸ್ವಲ್ಪ. ಇದು ಇಂಡಕ್ಷನ್ ಸ್ಟವ್ ಆಗಿರೋದ್ರಿಂದ ಈ ಥರ ಇರುತ್ತೆ. ಗ್ಯಾಸ್ ಮೇಲೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ನೋಡಿ, ಇದು ಇಷ್ಟು ಸಾಕು ಅನಿಸುತ್ತೆ, ಇಷ್ಟು ಥಿಕ್ನೆಸ್ ಸಾಕು ಅನಿಸುತ್ತೆ. ಸೊ ಇಷ್ಟು ಓಕೆ. ನೀವು ಇನ್ನೂ ಥಿಕ್ನೆಸ್ ಬೇಕು ಅಂದರೂ ಮಾಡ್ಕೊಂಡ್ರೆ ತಪ್ಪೇನಿಲ್ಲ. ತುಂಬ ಗಟ್ಟಿ ಮಾಡ್ಕೋಬೇಡಿ ಅಷ್ಟೇ. 3 ಸ್ಟ್ರಿಂಗ್ ಥರ ಅಂತಾರಲ್ಲ, 3 ಎಳೆ ಬೇಡ, 1 ಎಳೆ 2 ಎಳೆ ಸಾಕು. ಸೊ ಇದನ್ನ ಇವಾಗ ನಾವು ಕೂಲ್ ಆಗ್ಲಿಕ್ಕೆ ಇಡೋಣಂತೆ, ಸೈಡಿಗೆ ಇಡೋಣ. ತಣ್ಣಗಾದ್ಮೇಲೆ ಯೂಸ್ ಮಾಡೋಣ. ನಾನು ಇವಾಗ ಬೀಟ್ರೂಟ್ನ ಹಾಕೊಂಡಿದ್ದೀನಿ. ಇದೇ ಸೇಮ್ ಜಾರಿಗೆ ಹಾಕೊಂಡಿದ್ದೀನಿ. ಇದು ಇವಾಗ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬೇಕಾಗುತ್ತೆ. ಇದನ್ನ ನೀರು ಹಾಕಿ ರುಬ್ಬಿ, ಫಸ್ಟಿಗೆ ಒಂದು ಸ್ವಲ್ಪ ಹಾಗೆ ರುಬ್ಬಿ ನೀರು ಹಾಕ್ಬಿಟ್ಟು ರುಬ್ತೀನಿ. ಸೊ ಬೀಟ್ರೂಟ್ ರೆಡಿ ಇದೆ. ಇವಾಗ ಮಿಕ್ಸಿ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನ ನಾವು ಬೀಟ್ರೂಟ್ಗೆ ನನಗೆ ಜಾಸ್ತಿ ನೀರು ಹಾಕಲೇ ಇಲ್ಲ, ಸ್ವಲ್ಪ ಹಾಕಿದೆ, ಅಷ್ಟೊತ್ತಿಗೆ ಗ್ರೈಂಡ್ ಆಯಿತು. ಕ್ಯಾರೆಟಿಗೆ ಜಾಸ್ತಿ ನೀರು ಇಡಿತ್ತು, ಬಟ್ ಬೀಟ್ರೂಟ್ಗೆ ಒಂದು ಚೂರೇ ಹಾಕಿದೆ, ಅಷ್ಟಕ್ಕೆ ಮಿಕ್ಸಿ ತಿರುಕು. ಸೊ ಇದನ್ನ ಆ್ಯಡ್ ಮಾಡಿಬಿಟ್ಟು ಇದರ ರಸ ತಕ್ಕೋಣ ಫಸ್ಟ್. ಸೊ ಈ ಥರ ನೀವು ಯಾವುದಾದ್ರೂ ಜಾಲರಿದು ತಗೊಳ್ಳಿ. ಇದು ಬಟ್ಟೆಯನ್ನು ಕೂಡ ಹಾಕಿ ಹಿಂಗೆ ಇದನ್ನ ಮಾಡ್ಬೋದು. ಓಕೆ, ಇದಕ್ಕೆ ಹಾಕ್ಬಿಟ್ಟು ನಾವೇನ್ ಮಾಡೋಣ, ಸ್ಟ್ರೇನ್ ಮಾಡ್ಕೊಳ್ಳೋಣ, ಎಷ್ಟಾಗುತ್ತೋ ಅಷ್ಟು. ಸೊ ಇದನ್ನ ಬಿಸಿ ಮಾಡ್ತಾ ಇದೀವಿ. ಏನಕ್ಕೆ ಹೇಳಿ, ಯಾಕೆಂದ್ರೆ ಹಸಿ ವಾಸನೆ ಹೋಗ್ಲಿ ಅಂತ. ಕ್ಯಾರೆಟ್ ಹೇಗೆ ಮಾಡ್ಕೊಂಡು ಹಾಗೆ ಬೀಟ್ರೂಟ್ನು ಹಸಿ ವಾಸನೆ ಹೋಗ್ಲಿ ಅಂತ ಬಿಸಿ ಮಾಡ್ಕೊಳ್ಳೋದು. ಸೊ ಇದು ಇಷ್ಟು ಆಗಿದೆ. ಇದನ್ನ ನಾವು ಒಂದು ಬೇರೆ ಪಾತ್ರೆ ಬೇಕಾದ್ರೆ ತೆಗೆದ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡೋಣ. ಹೀಗೆ ಬಿಟ್ಟರು ಪರವಾಗಿಲ್ಲ. ಸೊ ಇದನ್ನ ಆಫ್ ಮಾಡ್ತೀವಿ. ಇವಾಗ ನಾವು ಎಲ್ಲ ತಯಾರಿನ ಮಾಡ್ಕೊಂಡಿದ್ದೀವಿ. ಕ್ಯಾರೆಟ್ದು ನಾವು ಜ್ಯೂಸ್ ತಕೊಂಡ್ಬಿಟ್ಟು ಅದನ್ನ ಹಿಂಡ್ಬಿಟ್ಟು ಅದರದ್ದು ರಸನ ಕುಚ್ಕೊಂಡಿದ್ದೀವಿ ಅಲ್ವಾ. ಆಮೇಲೆ ಜಾಗ್ರಿನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ, ಜಾಗ್ರಿ ಸಿರಪ್ನ ಅಲ್ವಾ. ಫಸ್ಟ್ ನಾವು ಕ್ಯಾಶ್ಯೂಸ್, ವೆನಿಲಾ ಮತ್ತು ಜಾಗ್ರಿ ಇವು 3ನ್ನ ಮಾತ್ರ ಮಿಕ್ಸಿ ಮಾಡ್ಕೊಳ್ಳೋಣ. ಬನ್ನಿ ಮಾಡ್ಕೊಳ್ಳೋಣ. ಸೊ ನಾವಿವಾಗ ಏನು ಮಾಡೋಣ, ಮಿಕ್ಸಿಗೆ ಇದನ್ನು ಹಾಕ್ಕೊಂಬಿಡೋಣ, ಕ್ಯಾಶ್ಯೂಸ್ನ. ನೆಕ್ಸ್ಟ್ ವೆನಿಲಾ, ಸೊ 1/8 ಟೀ ಸ್ಪೂನ್. ಇವಾಗ ಜಾಗ್ರಿ ಸಿರಪ್ನ ಆ್ಯಡ್ ಮಾಡೋಣ. ಎಷ್ಟು ಬೇಕೋ ಸ್ವೀಟಿಗೆ ಅಷ್ಟನ್ನು ಆ್ಯಡ್ ಮಾಡ್ಬೋದು, ಇಷ್ಟೇ ಬೇಕು ಅಂತ ಏನೂ ಇಲ್ಲ. ನಾನು ಇವಾಗ ಅರ್ಧ ಕಪ್ನ ಯೂಸ್ ಮಾಡಿದ್ದೀನಿ ಜಾಗ್ರಿನ, ಸಿರಪ್ನ. ಮಾಡಿ ನೋಡೋಣ ಸ್ವೀಟ್ ಎಷ್ಟಿರುತ್ತೆ ಅಂತ. ಫಸ್ಟು ಇದನ್ನಷ್ಟೇ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಾವಿವಾಗ ಇದನ್ನು ಬೀಟ್ರೂಟ್ ರಸನ ಹಾಕೋಣ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಂದಾಜು. ಓಕೆ, ನಾನೊಂದು ಸ್ವಲ್ಪ ಉಳಿಸ್ಬಿಟ್ಟು ಹಾಕಿದ್ದೀನಿ.
ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ರೆಡಿ ಆಗಿದೆ ನೋಡಿ. ನಾನು ಇದನ್ನ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನಾನು ಇವಾಗ ಇದನ್ನ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಇದನ್ನ ಈ ಥರ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ಈಗೇನೆ ಇಟ್ಬಿಡ್ಬೋದು ಇದನ್ನು. ಸೊ ಇದಕ್ಕೆ ಏನಾದರೂ ನೀವು ಸ್ವಲ್ಪ ಗಾರ್ನಿಷ್ ಥರ ಏನಾದರೂ ಮಾಡ್ಕೋಬಹುದು. ಏನಾದರೂ ಯಾವುದಾದ್ರೂ ಟಾಪಿಂಗ್ಸ್ ಹಾಕ್ಕೊಳ್ಳಿ ಅಪ್ಪ, ಏನು ಪರವಾಗಿಲ್ಲ, ನಿಮ್ಮದು ಕ್ರಿಯೇಟಿವಿಟಿನ ತೋರಿಸಿ. ಓಕೆ, ಇದು ನಮ್ಮದು ಬೀಟ್ರೂಟ್ ಐಸ್ ಕ್ರೀಮ್ ರೆಡಿ ಆಗಿದೆ. ಕಲರ್ ನೋಡಿಬಿಟ್ಟು ಏನಪ್ಪ ಅನ್ಕೋಬೇಡಿ, ಇದಕ್ಕೆ ಒಂದು ಸ್ವಲ್ಪ ಗಾರ್ನಿಷ್ ಎಲ್ಲ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ ನಾವು ಫ್ರೀಸರಲ್ಲಿ ಇಟ್ಟಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ. ಒಂದು 2 to 3 hours ಬಿಟ್ಟರು ಓಕೆ, ನೋಡಬಹುದು ನೀವು. ಅಷ್ಟೊತ್ತಿಗೆ ಆಗಿರುತ್ತೆ ಅಂತ ಅನ್ಕೊತೀನಿ. ಐಸ್ ಕ್ರೀಮ್ ರೆಡಿ ಆಗಿದೆ. ಫ್ರಿಜ್ಜಲ್ಲಿ ಇರಿಂದ ತೆಗ್ದಿದ್ದೀನಿ ನಾನು. ಇವಾಗ ಸ್ವಲ್ಪ ಹೊತ್ತಾಯಿತು. ಹೊರಗಡೆ ಬಿಟ್ಟಿದ್ದೆ ಒಂದು 5-10 ನಿಮಿಷ. ಇವಾಗ ನಾನು ಸ್ಕೂಪ್ ಮಾಡಿ ತೆಗೆದು ಇದ್ರೊಳಗೆ ಹಾಕ್ತೀನಿ. ನೋಡಿ ಚೆನ್ನಾಗಿ ಬರುತ್ತೆ ಇದು. ಸೊ ಐಸ್ ಕ್ರೀಮ್ ರೆಡಿ ಇದೆ. ಗೆಸ್ಟ್ ಕೂಡ ರೆಡಿ ಇದ್ದಾರೆ. ಇವ್ರ ಹೆಸರು ಅರುಣ್ ಅಂತ. ಇವ್ರು ನಮ್ಮ ಸ್ನೇಹಿತರು ಬಂದಿದ್ದಾರೆ ಇಲ್ಲಿ ಐಸ್ ಕ್ರೀಮ್ ಟೇಸ್ಟ್ ಮಾಡೋದಕ್ಕೆ. ಹೇಗಿದೆ ಅಂತ ನೋಡೋಣ, ಅವ್ರ ಬಾಯಿಂದನೇ ಕೇಳಿ ಹೇಗಿದೆ ಅಂತ ಟೇಸ್ಟು. ಸೊ ತಗೊಳ್ಳಿ, ಇದು ಐಸ್ ಕ್ರೀಮ್, ಸ್ಪೆಷಲ್ ಐಸ್ ಕ್ರೀಮ್ ಇದು. ನೀವು ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ವೀಕ್ಷಕರಿಗೂ ಕೂಡ ಹೇಳ್ಬೇಕಾಗತ್ತೆ. ಸೊ ನೋಡಿ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಏನೇನಿದೆ ಅಂತ ನೀವು ಗೆಸ್ ಮಾಡ್ಬೋದು ಇದ್ರೊಳಗೆ. ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಇದು ನಾನು ಸ್ಟ್ರಾಬೆರಿ ಅಂತ ಅನ್ಕೊಳ್ತೀನಿ. ಸ್ಟ್ರಾಬೆರಿ. ಓಕೆ, ನೀವು ಕಲರ್ ನೋಡ್ಬಿಟ್ಟು ಹೇಳ್ತಾ ಇದ್ದೀರಾ ಅಲ್ವಾ? ಅಂದಾಜು ಅದೇ ತರ ಗೊತ್ತಾಗ್ತಿದೆ. ಅದೇ ತರ ಅನ್ನಿಸ್ತಾ ಇದೆ. ವಾವ್, ದಟ್ಸ್ ಗುಡ್ ಅಲ್ವಾ ಒಂದ್ ಕಡೆಯಿಂದ. ಸೊ ಇದ್ರೊಳಗೆ ಸ್ಟ್ರಾಬೆರಿ ಹಣ್ಣು ಯಾವುದು ಇಲ್ಲೇ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ ಆಕ್ಚುಲ್ ಆಗಿ ಒಂದು ಹಿಡನ್ ವೆಜಿಟೇಬಲ್ ಇದೆ. ಓಕೆ, ವೆಜಿಟೇಬಲ್ ಇದೆ ಅಂದ್ರೆ ಗೆಸ್ ಮಾಡ್ಬೋದು ಅಂತ ಅನ್ಸ್ತಾ ಇದೆ. ಇದು ವೆಜಿಟೇಬಲ್ ಅಂತ ನಂಬಕ್ಕೆ ಆಗ್ತಾ ಇಲ್ವಾ? ಓಕೆ, ಸೊ ಯಾರಿಗಾದ್ರೂ ಕೊಡ್ಬೋದು ಹಂಗ ಸುಮ್ಮನೆ ಹೇಳ್ಬಿಟ್ಟು ಐಸ್ ಕ್ರೀಮ್ ಅಂತ. ಸ್ಟ್ರಾಬೆರಿ ಐಸ್ ಕ್ರೀಮ್ ಅನ್ಕೊಟ್ರೆ ಯಾರು ಬೇಕಾದ್ರೂ ನಂಬ್ತಾರೆ. ಓಕೆ, ನಿಮ್ಗೆ ಯಾರಾದ್ರೂ ಬರ್ತಾರಲ್ಲ ಗೆಸ್ಟ್, ಯಾರಾದ್ರೂ ಮನೆಗೆ ಏನೂ ಹೇಳ್ಬಿಡಿ, ಹಂಗೆ ಕೊಟ್ಟು ನೋಡಿ, ಅವ್ರ ಬಾಯಲ್ಲಿ ಕೇಳಿ ನೋಡಿ ಯಾವ ತರ ಅನಿಸ್ತಾ ಇದೆ ಅಂತ ಅವರಿಗೆ. ಸೊ ಇವ್ರಿಗೆ ಗೊತ್ತು ಸ್ಟ್ರಾಬೆರಿ ಅನ್ನಿಸ್ತು, ಬಟ್ ಟೇಸ್ಟ್ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಇದನ್ನು ಟ್ರೈ ಮಾಡಿ ಹಾಗೇನೆ. ಸೊ ಇದರಲ್ಲಿ ನಾನು ಹೇಳ್ತೀನಿ, ಇದರಲ್ಲಿ ಆಕ್ಚುಲಾಗಿ ಬೀಟ್ರೂಟ್ ಇದೆ. ಬೀಟ್ರೂಟ್ ಇದೆ. ನಿಮ್ಗೆ ಅದು ಗೊತ್ತಾಗಿಲ್ಲ ಅಲ್ವಾ ಟೇಸ್ಟ್? ಗೊತ್ತಾಗದೇ ಇಲ್ಲ, ಆರಾಮಾಗಿ ತಿನ್ಬೋದು. ಎಸ್, ಸೊ ನೀವು ಬಂದು ವೆಜಿಟೇಬಲ್ ತಿನ್ನಿಸ್ದಂಗೆ ಆಗತ್ತೆ ಮಕ್ಕಳಿಗೋ ಅಥವಾ ಯಾರಿಗಾದ್ರೂ. ಇದು ಒಂದು ಇದೆ ನೋಡಿ, ಇದು ಏನಿದೆ ಹೇಗಿದೆ ಅಂತ. ಇದು ನನಗೆ ಬಾದಾಮಿ ಮತ್ತೆ ಚಾಕ್ಲೇಟ್ ಅಲ್ಲಿ ಮಾಡಿರೋ ತರ ಅನಿಸ್ತಿದೆ. ಚಾಕ್ಲೇಟ್ ಆಡೇ ಮಾಡಿಲ್ಲ ಇದಕ್ಕೆ. ಆಕ್ಚುಲ್ ಆಗಿ ಗೋಡಂಬಿ ಮತ್ತೆ ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟ್ ಗೊತ್ತಾಗಲ್ಲ ಅಲ್ವಾ? ಎಸ್, ವೆಜಿಟೇಬಲ್ ಐಸ್ ಕ್ರೀಮ್. ಇಷ್ಟ ಆಯ್ತಾ ನಿಮ್ಗೆ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಬಂದು ಇದನ್ನ ಟೇಸ್ಟ್ ಮಾಡಿದ್ರೆ ಹಾಗೂ ವೀಕ್ಷಕರಿಗೂ ಕೂಡ ಹೇಳಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಸೊ ಇವರು ಇದನ್ನ ಫುಲ್ ಖಾಲಿ ಮಾಡೋದ್ರಲ್ಲಿದ್ದಾರೆ. ಮಾಡ್ಲಿ ಅವರು. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ತೆ. ಇಲ್ಲಿ ತನಕ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ನಿಮಗೂ ಕೂಡ ಈ ರೆಸಿಪಿಯನ್ನು ನನ್ನ ಚಾನಲಲ್ಲಿ ಹಂಚಿಕೊಳ್ಳಲು ಇಷ್ಟ ಇದೆಯಾ ನಿಮಗೆ? ಸೊ ಹಾಗಿದ್ದರೆ ನಿಮ್ಮ ಮನೆಗೆ ನಾವು ಬಂದು ಶೂಟ್ ಮಾಡಲು ಸಿದ್ಧರಾಗಿದ್ದೇನೆ. ಓಕೆ, ಸೊ ಆ ಥರ ನಿಮ್ಗೇನಾದ್ರು ಆಸಕ್ತರಾಗಿದ್ದರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಮೆಸೇಜ್ ಮಾಡಿ ಎಲ್ಲಾದರೂ, ಇಲ್ಲಾಂದರೆ ಜಿಮೇಲ್ ಆದರೂ ಮಾಡ್ಬೋದು. ಎಲ್ಲ ವಿವರ ನಾನು ಈ ಕ್ಯಾಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ನೀವು ನೋಡಿ. ಧನ್ಯವಾದಗಳು.